ಆರ್ತಿ, ಇನ್ನು ಎಷ್ಟು ದಿನ ಬೇಕಮ್ಮ ಪರಿಹಾರದ ಗುಟ್ಟನ್ನ ರಟ್ ಮಾಡೋದಕ್ಕೆ? ಅಶೋಕ ಈಗ ಚೇತರಿಸ್ಕೊಂಡಿದ್ದಾನೆ. ನಮ್ಮನೆಗೆ ಮತ್ತೆ ಬೆಳಕು ಬಂದಿದೆ. ಈಗ ನೀನು ಪರಿಹಾರ ಏನು ಅಂತ ಹೇಳಿಬಿಟ್ರೆ ನಾವು ನಿಶ್ಚಿಂತೆಯಿಂದ ಇರಬಹುದು. ಮಾವ, ಅಶೋಕ್ ಅವರು ಈಗ ತಾನೇ ಹುಷಾರಾಗ್ತಿದ್ದಾರೆ. ನನಗೆ ಸ್ವಲ್ಪ ಸಮಯ ಕೊಡಿ, ನಾನೇ ಹೇಳ್ತೀನಿ. ಇಲ್ಲಮ್ಮ, ಇನ್ನು ಕಾಯೋಕ್ಕಾಗಲ್ಲ. ಅಶೋಕ ಚೇತರಿಸ್ಕೊಳ್ಳೋದಕ್ಕೂ ನೀನು ಪರಿಹಾರ ಹೇಳೋದಕ್ಕೂ ಏನಮ್ಮ ಸಂಬಂಧ? ನಾನು ಏನು ಮಾಡಿದೆ ಅಂತ ನಿಮ್ಗೆ ಅನುಮಾನ ಮಾವ? ನೋಡಿ, ಇದು ನಿಮ್ಗೆಲ್ಲಿ ಸಿಕ್ತು? ನಾನೇ ಕೊಟ್ಟಿದ್ದು. ಯಾಕೆ ಆರ್ತಿ ಹಾಗೆ ನೋಡ್ತಾ ಇದೆಯಾ? ಇದೆಲ್ಲಿ ಸಿಕ್ತು ಅಂತನಾ? ನಿನ್ನೆ ರಾತ್ರಿ ನೀನು ಎಲ್ಲಿಟ್ಟಿದ್ಯೋ ಅಲ್ಲೇ ಸಿಕ್ತು. ಸಾರಿ, ನಾನಿನ್ನ ಫಾಲೋ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ನೀನು ನನ್ನ ಜೊತೆ ಸರಿಯಾಗಿ ಮಾತಾಡದೆ ಹೋದ್ಯಲ್ಲ, ಅದಕ್ಕೆ ನನಗೆ ಅನುಮಾನ ಬಂದು ದೇವ್ರ ಕೊನೆಗೆ ಹೋಗಿ ಎಲ್ಲ ಹುಡ್ಕಾಡ್ದೆ. ಅಲ್ಲಿ ಸಿಕ್ತು. ಇದು ನಿಮ್ಮ ಮದ್ವೆಲಿ ಹಾಕೊಂಡಿದ್ದು ಬಾಸಿಂಗ ತಾನೆ? ಇದನ್ನ ಯಾಕೆ ಅದಕ್ಕೆ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟಿದ್ರಿ? ನಿನ್ನನ್ನೇ ಕೇಳ್ತಾ ಇರೋದು, ಉತ್ತರ ಕೊಡಮ್ಮ. ಇವತ್ತು ಆರ್ತಿನ ನಾನು ನೋಡಿದ್ರೆ ತುಂಬ ಖುಷಿ ಆಗ್ತಾಳೆ, ಫುಲ್ ಫಿದಾಗಿ ಹೋಗ್ತಾಳೆ. ನನಗೆ ಕಾಪಾಡ್ಕೋಬೇಕು ಅಂತ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಆರ್ತಿ. ಈ ಜಂಜಾಟದಲ್ಲಿ ಇವತ್ತಿನ ವಿಶೇಷನೇ ಮರೆತುಬಿಟ್ಟಿದ್ಯಾ ನೀನು. ನಾನು ನಿನಗೆ ನೆನಪು ಮಾಡಿ ಸರ್ಪ್ರೈಸ್ ಕೊಡ್ತೀನಿ. ಈ ನಿನ್ನ ಗಂಡ ಏನನ್ನು ಮರೆತರೋ ನಿನ್ನ ಮತ್ತೆ ನಿನ್ನ ಪ್ರೀತಿ ಮಾಡೋದನ್ನ ಮಾತ್ರ ಮರೆಯಲ್ಲ ಅಂತ ನಾನು ತೋರಿಸ್ತೀನಿ. ನಾನು ಯಾವುದನ್ನು ಮರ್ತಿಲ್ಲ ಮಾವ. ಇದು ನನ್ನ ಮತ್ತೆ ಅಶೋಕ್ ಅವ್ರ ಮದ್ವೆಲಿ ಬಳಸಿದ ಬಾಸಿಂಗ. ಆ ದಿನ ನನ್ನ ಅವರ ಅಲಂಕಾರನ ಹೆಚ್ಚು ಮಾಡಿದ ಬಾಸಿಂಗ. ಈ ಬಾಸಿಂಗನ ದೇವ್ರ ಮನೇಲಿ ಯಾಕೆ ಇಟ್ಟಿದ್ರಿ? ಅದಕ್ಕೆ ದೇವರು ಇದಕ್ಕೆ ಮತ್ತೊಂದು ರೂಪ ಕೊಡಲಿ ಅಂತ, ಇದ್ರ ಅಲಂಕಾರ ನಶಿಸ್ತೇ ಹೋಗಲಿ ಅಂತ, ಇದನ್ನ ಮತ್ತೆ ಬಳಸಬೇಕು ಅಂತ. ಮತ್ತೆ ಬಳಸೋದಾ? ಏನ್ ಮಾತಾಡ್ತಾ ಇದೀಯ ನೀನು? ಒಗಟೌಟಾಗಿ ಮಾತಾಡಿ ಇನ್ನಷ್ಟು ಕನ್ಫ್ಯೂಸ್ ಮಾಡಬೇಡ ಆರ್ತಿ. ಅದೇನು ಅಂತ ಹೇಳು. ಅಶೋಕ್ನ ಮದುವೆ ಮಾಡಿಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಾಗ ನಿಮ್ಮನ್ನೆಲ್ಲ ಸಂತೋಷವಾಗಿ ನೋಡ್ಕೋಬೇಕು ಅನ್ನೋ ಕರ್ತವ್ಯ ನನ್ನ ತಲೆ ಮೇಲಿತ್ತು. ನಿಮ್ಗೆ ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು, ನೀವು ಯಾರೂ ಕಣ್ಣಲ್ಲಿ ನೀರು ಹಾಕಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಚಿರುನ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದು ನಿಮ್ಮೆಲ್ರಿಗೂ ತುಂಬ ತೊಂದರೆ ಕೊಟ್ಬಿಟ್ಟೆ. ಇನ್ನು ಮುಂದೆ ಹಾಗಾಗಬಾರ್ದು. ಮತ್ತೆ ಈ ಮನೆಯಲ್ಲಿ ನೆಮ್ಮದಿ ಕಾಣಬೇಕು, ಎಲ್ಲರೂ ಮುಖದಲ್ಲೂ ಸಂತೋಷ ನೋಡಬೇಕು. ಅದೇ ನನ್ನ ಆಸೆ. ಆರ್ತಿ, ಚಿರು ಈ ಮನೆಗೆ ಮತ್ತೆ ವಾಪಸ್ ಬರ್ತಾನೆ ಅಂತ ಕೇಳಿದಾಗ ತುಂಬ ಸಂತೋಷ ಆಯಿತು. ಆದರೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಅಷ್ಟೇ ಬೇಜಾರಾಯಿತು. ಹಾಂ, ಅಗೋರಿಗಳು ಈ ಸಮಸ್ಯೆಗೆ ಏನೋ ಪರಿಹಾರ ಸೂಚಿಸಿದ್ದಾರೆ ಅಂತ ಹೇಳ್ದಿಯಲ್ವಾ? ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ಮೇಲೆ ಮುಂದೆ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಏನು ಪರಿಹಾರ ಅದು? ಚಿರು ಮತ್ತೆ ಹುಟ್ಟಿ ಬರೋದೇ ಪರಿಹಾರ ಅಂತೆ. ಅದು ಬಿಟ್ಟು ಬೇರೆ ಪರಿಹಾರ ಏನೂ ಇಲ್ಲ ಅಂತಾನೆ ಹೇಳಿದ್ರು. ಇದು ಸಾಧ್ಯ ಇಲ್ಲ ಅಂದಮೇಲೆ ಪರಿಹಾರ ಹೇಗಾಗತ್ತೆ ಅದಕ್ಕೆ? ಅದು ಸಾಧ್ಯ ಇದೆ ವೇದ. ಚಿರು ಮತ್ತೆ ಹುಟ್ಟು ಬರ್ತಾನೆ. ಸಾಧ್ಯ ಇದೆ ಆರ್ತಿ, ಎಲ್ಲವೂ ಸಾಧ್ಯ ಇದೆ. ನಿನ್ನ ಮತ್ತೆ ಮತ್ತೆ ಹೆಂಡತಿಯಾಗಿ ಪಡಿತೀನಿ ಅನ್ನೋ ಆಸೆ ಇದೆ. ಇದು ಬರೀ ನನ್ನ ಆಸೆ ಅಲ್ಲ, ನನ್ನ ನಂಬಿಕೆ. ನೀನು ನಂಬಿರೋ ದೇವರು ನನಗಿರೋ ನಂಬಿಕೆ.
ಇದು ನಮ್ಮಿಬ್ಬರನ್ನ ಮತ್ತೆ ಮತ್ತೆ ಸೇರ್ಸತ್ತೆ. ಈ ಜನ್ಮದಲ್ಲಿ ನಾವು ಏನನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವೋ ಅದೆಲ್ಲ ಮುಂದಿನ ಜನ್ಮದಲ್ಲಿ ನಮಗೆ ಸಿಕ್ಕೇ ಸಿಗತ್ತೆ. ಮಲ್ಲಿಗೆ ಹೂವು. ಆರತಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ನಾನು ಅವಳಿಗೆ ನನ್ನ ಕೈಯಾರೆ ಹೂ ಮೂಡಿಸಿ ಎಷ್ಟೋ ದಿನಗಳಾಗೋಯ್ತು. ಇವತ್ತು ನಾನೇ ಅವಳಿಗೆ ಹೂ ಮೂಡಿಸ್ಬೇಕು. ತುಂಬಾ ಖುಷಿ ಪಡ್ತಾಳೆ. ಮದ್ವೆ ಆದ ಹೊಸರಲ್ಲಿದ್ದ ದಿನಗಳನ್ನ ಮತ್ತೆ ತರೋ ಪ್ರಯತ್ನ ಮಾಡಬೇಕು. ಹೇಗಮ್ಮ ಸಾಧ್ಯ? ಅಶೋಕ್ ಅವ್ರಿಗೆ ವಂಶೋದ್ಧಾರಕ ಜನಿಸಿದ್ರೆ ಆ ಮಗು ಚಿರು ಆಗಿರ್ತಾನಂತೆ. ಅಮ್ಮ 2 ಮೊಳ ಮಲ್ಲಿಗೆ ಹೂ ಕೊಡಿ. 2 ಮೊಳ ಸಾಕ ಸಾಹೇಬ್ರೆ? ನಿಮ್ಮನ್ನ ನೋಡಿದ್ರೆ ಹೆಂಡತಿನ ತುಂಬಾ ಪ್ರೀತಿ ಮಾಡೋ ತರ ಕಾಣಿಸ್ತೀರಾ. ಇನ್ನೊಂದು 2 ಮೊಳ ತಗೊಳ್ಳಿ. ಅಷ್ಟೊಂದು ಮುಡ್ಕೊಂಡ್ರೆ ನನ್ನ ಹೆಂಡತಿಗೆ ತಲೆನೋವು ಬಂದ್ಬಿಡತ್ತಷ್ಟೇ. 2 ಮೊಳ ಸಾಕು. ಪ್ರೀತಿ ಅನ್ನೋದು ಎಷ್ಟು ಮೊಳ ಹೂ ತಗೊಂಡು ಹೋಗಿ ಕೊಡ್ತೀವಿ ಅನ್ನೋದಲ್ಲ, ಆ ಹೂವಲ್ಲಿ ಎಷ್ಟು ಪ್ರೀತಿ ತುಂಬಿ ಕೊಡ್ತೀವಿ ಅನ್ನೋದು ಮುಖ್ಯ. ಅದು ಸರಿ ಬಿಡಿ ಸಾಹೇಬ್ರೆ. ನಿಮ್ಮನ್ನ ನಿಮ್ ಗಂಡ ಎಷ್ಟು ಪ್ರೀತಿ ಮಾಡ್ತಾರೆ? ತುಂಬಾ ಪ್ರೀತಿ ಮಾಡ್ತಾರೆ. 3 ಮಕ್ಕಳಾಗವೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಅಂದ್ರೆ ಮಕ್ಕಳು ಅನ್ನಿ. ಗಂಡ ಹೆಂಡತಿ ಪ್ರೀತಿ ಪ್ರತಿರೂಪ ಮಕ್ಕಳೇ ಅಲ್ವಾ ಸಾಹೇಬ್ರೆ? ಮಕ್ಕಳು ನಡೆಯೋದು ತಂದೆ ತಾಯಿ ಪ್ರೀತಿ ಸಂಕೇತ ಅಲ್ವಾ ಸಾಹೇಬ್ರೆ? ನನ್ನ ಮಗ ನನ್ನ ಹೊಟ್ಟೆಲ್ಲೇ ಹುಟ್ಟಬೇಕು ಅನ್ನೋ ಆಸೆ ಏನಿಲ್ಲ. ಅವನು ಬೇರೆಯವ್ರ ಹೊಟ್ಟೆಲಿ ಹುಟ್ಟಿದ್ರೂ ಸಂತೋಷನೇ. ಆದರೆ ಅವನು ನನ್ನ ಮಡ್ಲಲ್ಲಿ ಬೆಳಿಬೇಕು ಅನ್ನೋದಷ್ಟೇ ನನಗಾಸೆ. ಹೌದು, ಮಕ್ಕಳಿರಲ್ಲವ ಮನೆ ತುಂಬಾ ಅನ್ನೋ ಮಾತು ತುಂಬಾ ಸತ್ಯ. ಮಕ್ಕಳು ಮನೆ ಅಂಗಳದಲ್ಲಿ ಆಡ್ತಾ ಇರೋದನ್ನ ನೋಡೋದೇ ಒಂದು ಭಾಗ್ಯ. ಎಷ್ಟಾಯ್ತು? 50 ಕೊಡಿ ಸಾಹೇಬ್ರೆ. ಬೇರೆಯವ್ರ ಹೊಟ್ಟೆಲ್ಲ ಚಿರು ಮತ್ತೆ ವಾಪಸ್ ಬರೋ ಅವಕಾಶನ ನಾವು ಕಳ್ಕೋಬಾರ್ದು. ಅಂದ್ರೆ ನಾನು ಅಶೋಕ್ ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೆಲಸ ಆಗೋಯ್ತು. ಆರ್ತಿಗೆ ಅಂತ ಪ್ರೀತಿನ ತಗೊಂಬಂದಿದ್ದೆ. ಇದು ನೋಡಿದ್ರೆ ಹೀಗೆ ನೀರಲ್ಲಿ ಬಿದ್ದೋಯ್ತಲ್ಲ. ಮತ್ತೆ ಹೋಗಿ ತಗೊಂಬಂದ್ಬಿಡೋಣ. ನೀನು ಏನಮ್ಮ ಅನ್ಕೊಂಡಿದ್ಯಾ? ನೀನ್ ಇಷ್ಟ ಬಂದಾಗ ನಡ್ಕೋಬಹುದು, ನೀನ್ ಇಷ್ಟ ಬಂದಾಗ ಯೋಚನೆ ಮಾಡ್ಬೋದು ಅಂತಾನ? ಜೀವನ ನೀನು ಅನ್ಕೊಂಡಷ್ಟು ಸುಲಭವಾಗಿಲ್ಲ. ಮಾತಾಡ್ಬೇಕಾದ್ರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ಹಾ ಕೇಳಿ ಚಿಕ್ಕಪ್ಪ, ಆರ್ತಿ ನಿನಗೆ ಈ ಮನೆಯಲ್ಲಿ ಇಷ್ಟೊಂದು ಸ್ವತಂತ್ರ ಕೊಟ್ಟಿರೋದು ನೀನೊಬ್ಬ ಜವಾಬ್ದಾರಿ ಇರೋ ಹೆಣ್ಣು ಅಂತ. ಆದ್ರೆ ನೀನ್ ನೋಡಿದ್ರೆ ನಿನ್ ಜೀವನ ಏನಾಗುತ್ತೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲದೆ ನಿನ್ ಸ್ಥಾನಕ್ಕೆ ಇನ್ನೊಂದು ಹೆಣ್ಣನ್ ತರ ನಿರ್ಧಾರ ಮಾಡಿದ್ಯಲ್ಲ. ಏನಾಗಿದೆ ನಿನ್ ಬುದ್ಧಿಗೆ? ನನಗೆ ನನ್ನ ಜೀವನಕ್ಕಿಂತ ನಿಮ್ಮೆಲ್ಲರ ಜೀವನ ಮುಖ್ಯ. ಚಿರು ಮತ್ತೆ ಈ ಮನೆಗೆ ವಾಪಸ್ ಬರೋದು ಮುಖ್ಯ. ನಿನ್ ಲೈಫ್ ಹೇಗಾದ್ರೂ ಹಾಳಾಗಿ ಹೋಗ್ಲಿ, ಆಗ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ ಅಂತ ನೀನ್ ಅದು ಹೇಗೆ ಅನ್ಕೊಂಡೆ ಆರ್ತಿ? ತಲೆ ಕೆಟ್ಟಿರೋರೆ ಈ ತರ ನಿರ್ಧಾರ ಮಾಡಕ್ಕಾಗೋದು? ನೀವು ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಇದು ತುಂಬ ಸೀರಿಯಸ್ ಆದ ವಿಚಾರ. ತುಂಬಾ ಸೀರಿಯಸ್ ವಿಚಾರ ಅಂತಾನೆ ಎಲ್ಲರೂ ನಿಮ್ಗೆ ವಿರೋಧ ಮಾಡ್ತಾ ಇರೋದು. ಬೇಡ ಅದಕ್ಕೆ ಇಂಥ ದೊಡ್ಡ ತ್ಯಾಗಕ್ಕೆ ಸಿದ್ಧ ಆಗಬೇಡಿ, ಆಮೇಲೆ ಜೀವನ ನರಕ ಆಗೋಗುತ್ತೆ. ಈ ಮನೆ ಸ್ವರ್ಗ ಆಗಲಿ ಅಂತಾನೆ ನಾನು ಈ ನಿರ್ಧಾರ ತಗೊಂಡಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಮ್ಮ ಅರ್ಥ ಮಾಡ್ಕೋಬೇಕು? ಯಾರು ಸಂತೋಷವಾಗಿರ್ಲಿ ಅಂತ ಇಷ್ಟು ದುಡ್ಡು ತ್ಯಾಗ ಮಾಡೋಕೆ ಹೊರಟಿದ್ಯೋ ಅವರೇ ನಾಳೆ ನೀನು ಪಡೋ ವ್ಯಥೆ ನೋಡಿ ಸಂತೋಷವಾಗಿರ್ತಾರೆ ಅಂತ ಅನ್ಕೊಂಡಿದ್ದೀಯಾ? ನಿನಗೆ ನಮ್ಮ ಮನೇಲಿ ತುಂಬ ಗೌರವ ಕೊಟ್ಟು ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ವಿ. ನೀನು ತುಂಬ ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡಿದ್ದೆಮ್ಮ. ಆದರೆ ನೀನಿಷ್ಟು ಕೇವಲವಾಗಿ ಯೋಚನೆ ಮಾಡಿಬಿಟ್ಟಿಯಲ್ಲಮ್ಮ. ಮದುವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಎಂಥ ಪಾತ್ರ ವಹಿಸುತ್ತೆ ಅಂತ ಗೊತ್ತಾ ನಿನಗೆ? ಹೆಣ್ಣಿನ ಜೀವನದ ಪ್ರಮುಖವಾದ ಘಟ್ಟ ಅದು. ಜೀವನ ಬದಲಾಗೋ ಕ್ಷಣ ಅಮ್ಮ ಅದು.
ಇದೆಲ್ಲ ನಿನ್ಗೆ ಯಾಕೆ ಅರ್ಥ ಆಗೋದಿಲ್ಲ? ಯಾರು ಏನೇ ಹೇಳಿದ್ರು ಈ ಮನೆಗೆ ಇನ್ನೊಂದು ಹೆಣ್ಣಿನ ಪ್ರವೇಶ ಆಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ತಮ್ಮಂಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಮ್ಮ, ಇನ್ನೆರಡು ಮೊಳ ಹೂ ಕೊಡಿ. ಇವಾಗ ತಾನೇ ತಾಂಡದಲ್ಲ ಸಾಹೇಬ್ರೆ. ಅದು ಕೈ ಜಾರಿ ನೆಲದಲ್ಲಿ ಬಿದ್ದೋಯ್ತು. ಬೇಜಾರಾಗ್ಬೇಡಿ ಬಿಡಿ ಸಾಹೇಬ್ರೆ. ಆ ಹೂಗೆ ಅಮ್ಮವ್ರ ಮುಡಿ ಸೇರೋ ಅದೃಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಹಾ, ಈ ಸಲ ಒಂದು ಮೊಳ ಜಾಸ್ತಿನೇ ಕೊಡಿ. ಅಂತೂ ಜಾಸ್ತಿ ತಗೊಳ್ಳೋ ಮನ್ಸು ಮಾಡಿದ್ರಿ. ಕೊಡ್ತೀನಿ ಸಾಹೇಬ್ರೆ. ಅಶೋಕ್ ಅವ್ರಿಗೆ ಮದುವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಈ ಮನೆಯಲ್ಲಿ ಯಾರು ನೆಮ್ಮದಿ ಆಗಿರೋದಕ್ಕೂ ಸಾಧ್ಯ ಇಲ್ಲ. 1 ವರ್ಷದೊಳಗೆ ಚಿರು ಆತ್ಮ ಭ್ರೂಣವಾಗಿ ರೂಪುಗೊಂಡಿಲ್ಲ ಅಂದ್ರೆ ಚಿರು ಆತ್ಮ ಮತ್ತೆ ಎದ್ದು ಬರುತ್ತೆ. ಆಗ ನಾವೆಲ್ಲರೂ ಅನುಭವಿಸೋ ಕಷ್ಟಕ್ಕಿಂತ ಈಗ ತಗೊಳ್ಳೋ ನಿರ್ಧಾರನೇ ಸರಿಯಲ್ವಾ? ನಿಮ್ಮೆಲ್ರಿಗೂ ನನ್ನ ಜೀವನ ಹಾಳಾಗುತ್ತೆ ಅಂತ ಸಂಕಟ. ನನಗೆ ಇಷ್ಟು ದಿನ ಈ ಮನೆ ಸೊಸೆ ಆಗಿದ್ನಲ್ಲ, ಅದೇ ಅದೃಷ್ಟ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡಬೇಕು, ಅದೇ ನ್ಯಾಯ. ಚಿರು ಏನಾದರೂ ಮತ್ತೆ ಆತ್ಮವಾಗಿ ವಾಪಸ್ ಬಂದರೆ ಅಶೋಕ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆ ಘೋರನ ನನ್ನಿಂದ ನೋಡೋದಕ್ಕಾಗೋದಿಲ್ಲ. ಅದಕ್ಕೂ ಮುಂಚೆ ನಾನೇ ಸತ್ತೋಗ್ತೀನಿ. ನಾನು ಅಶೋಕ್ ಅವ್ರಿಗೆ ಇನ್ನೊಂದು ಮದುವೆ ಮಾಡಿದ ತಕ್ಷಣ ಇಲ್ಲಿಂದ ಹೊರಟೋಗೋದಿಲ್ಲ. ಚಿರುನ ಎತ್ತಿ ಆಡಿಸ್ದೆ ಈ ಮನೆಯಿಂದ ಎಲ್ಲಿ ಹೋಗಲಿ, ನಾನು ಇದೇ ಮನೆಯಲ್ಲಿ ಸೊಸೆ ಆಗಿರ್ತೀನಿ. ಯಾಕೆಲ್ಲರೂ ಹೀಗೆ ನಿಂತ್ಬಿಟ್ರಿ? ಅದಕ್ಕೆ ಮಾತಾಡಿ ಪ್ಲೀಸ್. ಆಗ್ತೀನಿ. ನನ್ನ ಮನಸ್ಸಿದಕ್ಕೆ ಒಪ್ತಾ ಇಲ್ಲ. ಚಿರು ಬಂದಮೇಲೆ ಏನು ಮಾಡ್ತಾನೆ ಅನ್ನೋ ಆತಂಕಕ್ಕಿಂತ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋ ಆತಂಕನೇ ಜಾಸ್ತಿ ಆಗ್ತಾ ಇದೆ. ಆರ್ತಿ, ಎಂಥ ಸಂದಿಗ್ಧ ಸ್ಥಿತಿನಮ್ಮ ಇದು. ಒಂದ್ ಕಡೆ ಅಶೋಕನ್ಗೆ ಇನ್ನೊಂದು ಮದುವೆ ಮಾಡಿದ್ರೆ ಚಿರು ಬರ್ತಾನೆ ಅನ್ನೋ ಸಂತೋಷ ಇದೆ. ಇನ್ನೊಂದ್ ಕಡೆ ಅವನಿಗೆ ಮದುವೆ ಮಾಡದೆ ಹೋದ್ರೆ ಚಿರು ಆತ್ಮ ಬರುತ್ತೆ ಅನ್ನೋ ದುಃಖ ಇದೆ. ಇದರಲ್ಲಿ ಯಾವ ನಿರ್ಧಾರ ಸರಿ, ಯಾವ ನಿರ್ಧಾರ ತಪ್ಪು ಅಂತ ಹೇಗಮ್ಮ ಗೊತ್ತಾಗ್ಬೇಕು? ನಿಮ್ಮೆಲ್ರಿಗೂ ನನ್ನ ಜೀವನ ಏನಾಗುತ್ತೋ ಅಂತ ಭಯ. ನನಗೆ ನಿಮ್ಮೆಲ್ಲರ ಜೀವನ ಎಲ್ಲಿ ಹಾಳಾಗುತ್ತೋ ಅಂತ ಆತಂಕ. ಆಯ್ತು, ನನ್ನ ಚಿರುನ ನೋಡೋ ಆಸೆ ಬಿಟ್ಬಿಡ್ತೀನಿ. ನೀವೆಲ್ಲರೂ ಸೇರಿ ಅಶೋಕ್ನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಡಿ. ಮಾತು ಕೊಡಿ. ನಾನು ಅಶೋಕ್ ಅವ್ರಿಗೆ ಇನ್ನೊಂದು ಮದುವೆ ಮಾಡೋ ಆಸೆನ ಬಿಟ್ಬಿಡ್ತೀನಿ. ಆದರೆ ನಾನು ಸಾಯೋವರೆಗೂ ಅಶೋಕ್ ನನ್ನ ಜೊತೆ ಇರಬೇಕು. ಹಾಗಂತ ನನಗೆ ಮಾತು ಕೊಡಿ. ಆಗೋದಿಲ್ಲ ಅಲ್ವಾ? ಹಾಗಾದರೆ ಇದಕ್ಕೆ ನೀವೇ ಒಂದು ಪರಿಹಾರ ಹೇಳಿ. ನೀವೇ ನಿರ್ಧಾರ ತಗೊಳ್ಳಿ. ನೀವು ತಗೊಳ್ಳೋ ನಿರ್ಧಾರದಿಂದ ಈ ಮನೆಯಲ್ಲಿ ಯಾವ ಅನಾಹುತಗಳು ಆಗಬಾರ್ದು. ಆ ಥರ ಒಂದು ನಿರ್ಧಾರ ನನಗೆ ಬೇಕು. ಹೇಳಿ. ನಾನು ಯಾಕೆ ನಿನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀನಿ ಆರ್ತಿ? ಇದಕ್ಕೆಲ್ಲ ನೀನೇ ಕಾರಣ. ನೀನು ಒಳ್ಳೆತನ, ಮನೆಯವ್ರ ಮೇಲಿಟ್ಟಿರೋ ಪ್ರೀತಿ, ನನ್ನ ಮೇಲಿಟ್ಟಿರೋ ಗೌರವ, ನೀನು ನಿಭಾಯಿಸೋ ಜವಾಬ್ದಾರಿ, ಇದೆಲ್ಲ ನಿನ್ನನ್ನು ಹೆಚ್ಚು ಪ್ರೀತಿ ಮಾಡೋ ಥರ ಮಾಡಿದೆ. ನಿನ್ನಂಥ ಹೆಣ್ಣು ಪ್ರತಿ ಮನೆಯಲ್ಲೂ ಇರಬೇಕು. ಇದುವರೆಗೂ ನೀನು ಪಟ್ಟಿರೋ ಕಷ್ಟಗಳೆಲ್ಲ ಇವತ್ತಿಗೆ ಕೊನೆ ಆಗಲಿ. ಇವತ್ತಿಂದ
ನಿನ್ನ ಆ ಕಷ್ಟಗಳನ್ನೆಲ್ಲ ಮರೆಸುವಂಥ ಸಮಯನ ನಾನು ಸೃಷ್ಟಿ ಮಾಡ್ತೀನಿ. ಇನ್ಮೇಲೆ ನಿನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳು ಕಾಯ್ತಾ ಇರುತ್ತೆ. ನಾನು ಕೊಡೋ ಶಾಕ್ಗಳಿಗೆ ನಿನ್ನ ಖುಷಿಯಿಂದ ಕಣ್ಣೀರು ಹಾಕಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಮಾತಾಡಿ. ಒಂದು ವರ್ಷದ ತನಕ ಉಸಿರು ಬಿಗಿ ಹಿಡಿದು ಕೂತ್ಕೋಬೇಕಾ? ಆಮೇಲೆ ಪ್ರಾಣ ಕಳ್ಕೋಬೇಕಾ? ಇದೇ ತಾನೇ ನಿಮ್ಮ ನಿರ್ಧಾರ? ಆರ್ತಿ, ನಾವು ಒಪ್ಪೋದು ಹಾಗಿರ್ಲಮ್ಮ. ಅಶೋಕ್ ಬಗ್ಗೆ ಯೋಚನೆ ಮಾಡಿದೀಯಾ ನೀನು? ಆರ್ತಿ, ಅಶೋಕ್ ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ. ನಿನ್ನ ಸ್ಥಾನದಲ್ಲಿ ಅವನು ಬೇರೆ ಹೆಣ್ಣನ್ನು ನೋಡೋದಕ್ಕೆ ಖಂಡಿತ ಇಷ್ಟಪಡಲ್ಲ. ಈಗ ತಾನೇ ಅಶೋಕ್ ಅಣ್ಣ ಹುಷಾರಾಗಿದ್ದಾನೆ. ಈ ವಿಷಯ ಕೇಳಿದ್ರೆ ಅವನಿಗೆ ಟೆನ್ಷನ್ ಆಗುತ್ತೆ. ಮತ್ತೆ ಮೊದಲ ರೀತಿ ಆದರೆ ಏನು ಮಾಡ್ತೀರಾ ಅದಕ್ಕೆ? ಅಂದರೆ ನಿಮ್ಮೆಲ್ರಿಗೂ ಇಷ್ಟ ಇದೆ. ಅಶೋಕ್ ಅವ್ರು ಏನಂತಾರೆ ಅನ್ನೋ ಟೆನ್ಷನ್ ತಾನೇ ನಿಮಗೆ? ಆರ್ತಿ, ನಾವು ಅಶೋಕ್ಗೆ ಏನಾಗ್ಬಿಡುತ್ತೋ ಏನೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನೀನು ನೋಡಿದ್ರೆ ಮದುವೆ ವಿಷಯ ಬಿಟ್ಟು ಹೊರಗಡೆನೆ ಬರ್ತಾ ಇಲ್ವಲ್ಲ. ಅದಕ್ಕೆ ಅಶೋಕ್ ಅವ್ರಿಗೆ ಏನಾದರೂ ಆಗೋದಕ್ಕೆ ನಾನು ಬಿಟ್ಬಿಡ್ತೀನ? ಅವ್ರಿಗೋಸ್ಕರ ತಾನೇ ಈ ನಿರ್ಧಾರ ತಗೊಂಡಿರೋದು. ಅವ್ರಿಗೇನು ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅವರನ್ನು ನಾನು ಒಪ್ಪಿಸ್ತೀನಿ. ಅಣ್ಣ ಬಂದ. ಅಣ್ಣ, ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ಅಶೋಕ್, ನಿನ್ನ ಹೀಗೆ ನೋಡಿ ಎಷ್ಟು ದಿನಗಳಾಯ್ತು ಗೊತ್ತಾ? ನನ್ನ ದೃಷ್ಟಿನೇ ತಾಕತ್ತೆ. ಅಶೋಕ, ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೋ. ನೀವೆಲ್ಲ ಹೇಳ್ತಿರೋದು ನಿಜನಾ? ಹೌದು ಅಣ್ಣ, ಟೀಸ್ ಮಾಡ್ತಿಲ್ಲ. ಯು ಆರ್ ಲುಕಿಂಗ್ ಸೋ ಹ್ಯಾಂಡ್ಸಮ್. ಹಾಗಾದ್ರೆ ನನಗೆ ಇನ್ನೊಂದು ಮದುವೆ ಮಾಡಿಸ್ತೀರಾ? ಅರೆ, ಯಾಕೆಲ್ರು ಹೀಗೆ ನೋಡ್ತಾ ಇದ್ದೀರಾ? ಓ, ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋಷ್ಟು ಕೆಟ್ಟ ಯೋಚನೆ ಮಾಡೋಕೆ ಶುರು ಮಾಡ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಮಾಷೆ ಮಾಡಿದೆ ಅಷ್ಟೆ. ಅಣ್ಣ, ನಾವು ನಿನಗೆ ಇನ್ನೊಂದು ಮದುವೆ ಮಾಡಿಸ್ತೀವಿ ಅಂದರೆ ನೀನು ಅದಕ್ಕೆ ಒಪ್ಪಿಗೆ ಕೊಡ್ತೀಯಾ? ಹೌದಮ್ಮ, ನಾನೇನಾದರೂ ಒಪ್ಪಿಗೆ ಕೊಟ್ಟರೆ ಮುಗೀತು ನನ್ನ ಕತೆ. ಆಮೇಲೆ ನಮ್ಮ ಮನೆಯವ್ರು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಅದು ಸರಿ ಅಣ್ಣ, ಹಿಂದೆ ಕೈಯಲ್ಲಿ ಏನೋ ಬಚ್ಚಿಟ್ಕೊಂಡಿದ್ಯಲ್ಲ, ಏನದು? ಅದು ಏನಿಲ್ಲ ಏನಿಲ್ಲ. ನಾನು ನೋಡಬೇಕು, ತೋರಿಸು. ಏನಿಲ್ಲ ಅಂತ ಹೇಳಿದ್ನಲ್ಲ, ನಾನು ಹೋಗ್ಬೇಕು. ಅಣ್ಣ, ಏನು ಅಂತ ನಾನು ನೋಡಲೇಬೇಕು, ತೋರಿಸು. ಯಾಕೆ ಇವತ್ತು ಇಷ್ಟೊಂದು ಹಠ ಮಾಡ್ತಿದ್ಯಾ? ಬಿಡು. ಅದನ್ನ ನನಗೆ ಗೊತ್ತಿಲ್ಲ, ಏನು ಅಂತ ನಾನು ನೋಡಲೇಬೇಕು, ತೋರಿಸು. ಅಣ್ಣ, ಮಲ್ಲಿಗೆ ಹೂ. ಅದು ನಾನು ರಸ್ತೆಯಲ್ಲಿ ಬರ್ತಾ ಇದ್ನಾ? ಎಲ್ಲರೂ ರಸ್ತೆಯಲ್ಲೇ ಬರೋದು, ಹೇಳು. ಅದೇ ರಸ್ತೆ ಬದಿಲಿ ಹೂ ಮಾರ್ತಾ ಇದ್ರು. ಓ, ಹೂ ಮಾರ್ತಾ ಇದ್ರು ಅಂತ ಹೂ ತಗೊಂಡ್ ಬಂದೆ. ಇಲ್ಲ ಅಂದ್ರೆ ತಗೊಂಡ್ ಬರ್ತಿರ್ಲಿಲ್ಲ. ಅದು ಹಾಗಲ್ಲ ಬೇಗ. ಇನ್ ಹೇಗೆ? ಈ ಕೊಡೆ ಇಲ್ಲಿ. ನಂಗೆ ನಾಚಿಕೆ ಆಗ್ತಿದ್, ನಾನು ಹೋಗ್ತೀನಿ. ನೋಡಿದ್ರ ಅದಕ್ಕೆ ಅಣ್ಣನ್ಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ?
ಈಗ ಅವನ ಮುಂದೆ ಹೋಗಿ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋ ಧೈರ್ಯ ನಿಮಗಿದೆಯಾ? ನಮ್ಮ ಅಶೋಕ್ ಹೀಗೆ ಲವಲವಿಕೆಯಿಂದ ಇರೋದನ್ನ ನೋಡಿ ಎಷ್ಟೋ ದಿನಗಳೇ ಕಳೆದು ಹೋಗಿತ್ತು. ನನ್ನ ಮನಸ್ಸಿಗೆ ಈಗ ನೆಮ್ಮದಿ ಸಿಗ್ತಾ ಇದೆ. ನನ್ನ ತಮ್ಮ ಮೊದಲಿನ ಥರನೇ ಆದ ಅಂತ ಅನಿಸ್ತಾ ಇದೆ. ಆರ್ತಿ, ನೀನೇನಾದರೂ ಮಾಡ್ಕೊ, ಒಟ್ಟಿನಲ್ಲಿ ನಮ್ಮ ಅಶೋಕ್ ಖುಷಿಯಾಗಿರ್ಬೇಕು, ಹಾಗೆ ನೋಡ್ಕೊ. ಅಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು.